Next question. Find the value of k such that the following distribution represents a finite probability distribution. Hence, find its mean and standard deviation. ನೋಡಿ ಇಲ್ಲಿ ಇನ್ನೊಂದು ಸತಿ ಬಂದ್ಬಿಟ್ಟಿದೆ. ಆಮೇಲೆ ಆಲ್ಸೋ ಫೈಂಡ್ ಪಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆ್ಯಂಡ್ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ -1 ಲೆಸ್ ದೆನ್ ಆರ್ ಈಕ್ವಲ್ ಟು 2. ಇದು ಈಕ್ವಲ್ ಇಲ್ಲ. ಎಕ್ಸ್ ಮತ್ತು ಪಿ ಆಫ್ ಎಕ್ಸ್ ಅವರೇ ಕೊಟ್ಟಿರ್ತಾರೆ. ನಾವು ಸ್ಟಾರ್ಟ್ ಮಾಡೋದು ಯಾವ ಥರ ಅಂದರೆ ನೋಡಿ, ಫೈನೈಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದಾರೆ ಅಲ್ವಾ, ಈ ಥರ ಬರ್ಕೊಳ್ಬೇಕು. ಫಾರ್ ಫೈನೈಟ್ probability distribution p of x greater than or equal to 0 and summation of p of x should be ಇದು p of x should be greater than or equal to 0 ಇರಬೇಕು. ಮತ್ತು ಸಮ್ ಮಾಡಿದ್ರೆ p of x 1 ಆಗಬೇಕು. ಇದು ಪ್ರಾಪರ್ಟಿ ಆಫ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಏನು ಮಾಡಬೇಕು, ಹೆನ್ಸ್ ವಿ ಮಸ್ಟ್ ಹ್ಯಾವ್ ಅಂತ ಬರ್ಕೋಬೇಕು. ಹೆನ್ಸ್ we must have k ವ್ಯಾಲ್ಯೂ ನೋಡಿ, ಪಿ ಆಫ್ ಎಕ್ಸು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರಬೇಕು ಅಂದರೆ ಕೆ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಇದು ಸಮ್ ಮಾಡಿದ್ರೆ 1 ಅಂದರೆ ಹೇಳಿ ಕೆ ಪ್ಲಸ್ 2k ಪ್ಲಸ್ 3k ಪ್ಲಸ್ 4k ಪ್ಲಸ್ 3k ಪ್ಲಸ್ 2k ಪ್ಲಸ್ k is equal to 1. ಎಷ್ಟಿದೆ ಇದು? 1 plus 2 plus 3 plus 4 plus 3 plus 2 plus 1 total 16k is equal to 1. Therefore k is equal to 1 by 16. ಎಕ್ಸ್ಟೆಂಡ್ ಮಾಡಬೇಕು. k ಸಿಕ್ಕ ತಕ್ಷಣ the finite probability distribution is as follows ಅಂತ ಬರ್ಕೋಬೇಕು. ಇಲ್ಲಿ -3 ಇದು ಬರ್ಕೋಬೋದು. ಎಕ್ಸ್ ವ್ಯಾಲ್ಯೂ -3 -1 -2 -1 0 1 2 3. ಪಿ ಆಫ್ ಎಕ್ಸ್ ಅಂದರೆ 1 by 16 2 by 16 3k ಅಂದರೆ 3 by 16 4k ಅಂದರೆ 4 by 16 3k ಅಂದರೆ 3 by 16 2 by 16 k ಅಂದರೆ 1 by 16. ನೆಕ್ಸ್ಟ್ ಮೀನ್ ಅಂದರೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್. ಇದನ್ನ ಡೈರೆಕ್ಟಾಗಿ ಮಾಡ್ಕೊಳ್ಳೋಣ. -3 ಇಂಟು 1 by 16 ಪ್ಲಸ್ -2 into 2 by 16 -1 into 3 by 16 plus 0 into 0 plus 1 into 3 by 16 plus 2 into 2 by 16 plus 3 into 1 by 16. ಆನ್ಸರ್ ಮೀನ್ ಇದು 0 ಬರುತ್ತೆ. ನೆಕ್ಸ್ಟ್ ಮೀನ್ ಆದ ತಕ್ಷಣ ವೇರಿಯನ್ಸ್. formula x square into p of x.
ಸ್ಕ್ವೇರ್ ಅಂದರೆ ಇಲ್ಲಿ ಸ್ಕ್ವೇರ್ ಮಾಡ್ಕೋಬೇಕು ಎಲ್ಲಾನು. ಸ್ಕ್ವೇರ್ ಮಾಡೋದು ಇಲ್ಲಿ ನೋಡಿ ಒಂದೊಂದಾಗಿ ಮಾಡಿ. -3 ಹೋಲ್ ಸ್ಕ್ವೇರ್ ಇಂಟು 1/16 ಪ್ಲಸ್ -3 ಹೋಲ್ ಸ್ಕ್ವೇರ್ ಇಂಟು 1/16 ಪ್ಲಸ್ ಬ್ರ್ಯಾಕೆಟಲ್ಲಿ -2 ಹೋಲ್ ಸ್ಕ್ವೇರ್ ಇಂಟು 2/16 plus -1 whole square into 3/16 plus 0 ಆಗುತ್ತೆ ಇದು, plus 1 square into 3/16 plus 2 square into plus 2 square into 2/16 plus 3 square into 1/16. 5/2 answer. Variance is 5/2. ಅಲ್ಲಿ ಏನು ಕೇಳಿದ್ದಾರೆ, ಫೈಂಡ್ ದ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ರೂಟ್ ಆಫ್ ವೇರಿಯನ್ಸ್, ರೂಟ್ ಆಫ್ 5/2. ನೆಕ್ಸ್ಟ್ ಏನು ಫೈಂಡ್ ಮಾಡಿ, ಪಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಈಗ ನೋಡಿ, ಪಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ 1 ಮತ್ತು 1ಗಿಂತ ಮುಂಚೆ ಎಷ್ಟಿದೆ ಅದನ್ನ ಆ್ಯಡ್ ಮಾಡಬೇಕು. ಅಂದರೆ ಎಕ್ಸಾಂಪಲ್ ಪಿ ಆಫ್ -3 ಪ್ಲಸ್ ಪಿ ಆಫ್ -2 ಪ್ಲಸ್ ಪಿ ಆಫ್ -1 ಪ್ಲಸ್ ಪಿ ಆಫ್ 0 ಪ್ಲಸ್ ಪಿ ಆಫ್ 1. ಇದು ಇಷ್ಟನ್ನ ಆ್ಯಡ್ ಮಾಡಿ. ಪಿ ಆಫ್ -3 ಎಷ್ಟು, 1/16 ಪ್ಲಸ್ ಪಿ ಆಫ್ -3 ಅಂದರೆ 2/16, ಪಿ ಆಫ್ -1 ಅಂದರೆ 3/16 ಪ್ಲಸ್ 4/16 ಪ್ಲಸ್ 3/16 ಎಷ್ಟು ಬರುತ್ತೆ, 13/16. ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ 1, 0, -1, -2, -3 ಇದೆಲ್ಲ ಎಕ್ಸು 1ಗಿಂತ ಕಡಿಮೆ ಇದೆ ಮತ್ತು ಈಕ್ವಲ್ ಇದೆ ಅಂತ ಇಲ್ಲಿಂದ ಇಲ್ಲಿ, ಅದಕ್ಕೆ ಅದು ತಗೋಬೇಕು. 13/16 ಬರುತ್ತೆ. ನೀವು ಒಂದ್ಸರಿ ಚೆಕ್ ಮಾಡ್ಕೊಬಿಡಿ ಆನ್ಸರ್ಸು. ಪಿ ಆಫ್ ನೆಕ್ಸ್ಟ್ ಕೇಳಿರೋದೇನು, ಎಕ್ಸ್ ಗ್ರೇಟರ್ ದ್ಯಾನ್ 1. ಎಕ್ಸ್ ಗ್ರೇಟರ್ ದ್ಯಾನ್ 1 ಅಂದರೆ 1ಗಿಂತ ಜಾಸ್ತಿ, ಈವನ್ 1 ಸೇರಿಸಬಾರ್ದು ಅಂತ. ಎಕ್ಸ್ ಗ್ರೇಟರ್ ದ್ಯಾನ್ 1 ಅಂದರೆ 2, 3 ಆಗುತ್ತೆ ನೋಡಿ. 2 ಈಸ್ ಗ್ರೇಟರ್ ದ್ಯಾನ್ 1 ಮತ್ತು 3 ಈಸ್ ಗ್ರೇಟರ್ ದ್ಯಾನ್ 1. ಪಿ ಆಫ್ 2 ಪ್ಲಸ್ ಪಿ ಆಫ್ 3, ಪಿ ಆಫ್ 2 ಪ್ಲಸ್ ಪಿ ಆಫ್ 3. ಪಿ ಆಫ್ 2 ಈಸ್ 2/16 ಪ್ಲಸ್ 1/16 ಈಸ್ ಮಾಡ್ಕೊಡೋಣ, 2/16 ಪ್ಲಸ್ 1/16 ಎಷ್ಟು ಬರುತ್ತೆ ಆನ್ಸರ್, 3/16. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ -1 ಲೆಸ್ ದೆನ್ ಆರ್ ಈಕ್ವಲ್ ಟು 2. ರೀಡ್ ಮಾಡೋದು ಈ ಥರ, ಪಿ ಆಫ್ ಎಕ್ಸ್ ಫಸ್ಟ್ ರೀಡ್ ಮಾಡಿ, ಆಮೇಲೆ ಗ್ರೇಟರ್ ದ್ಯಾನ್ -1 ಲೆಸ್ ದೆನ್ ಆರ್ ಈಕ್ವಲ್ ಟು 2. ಗ್ರೇಟರ್ ದ್ಯಾನ್ -1 ಅಂದರೆ ಎಕ್ಸ್ ವ್ಯಾಲ್ಯೂ ಇದು ಬರೋಲ್ಲ, ಅಂದರೆ ಗ್ರೇಟರ್ ದ್ಯಾನ್ -1 ಅಂದರೆ 0, 1, 2, 3 ಮತ್ತು ಎಲ್ ಗಂಟ ಅದು ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ 2 ಗಂಟ. ಗ್ರೇಟರ್ ದ್ಯಾನ್ -1 ಅಂದರೆ 0, 1 ಮತ್ತು ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ ಇಲ್ಲಿ ಗಂಟ. ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2, ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2. ಈಗ ನೋಡಿ, ಪಿ ಆಫ್ 0 ಈಸ್ 4/16
plus 3/16 plus 2/16 ಆನ್ಸರ್ ಬಂದು 9/16 ಆಗುತ್ತೆ. ಥ್ಯಾಂಕ್ ಯು.